ಇದನ್ನ ಬಿಚ್ಚಿಡಕ್ ಇಲ್ಲೀಗಲ್ ಅನ್ಸುತ್ತೆ, ಆದ್ರೂ ಹೇಳ್ತೀನಿ ಕೇಳಿ. ಈ ಲಿಮ್ಸಿ ಟ್ಯಾಬ್ಲೆಟ್ಸ್ ನ ಇನ್ಫ್ಲೂಯೆನ್ಸರ್ಸ್ ಲೆಫ್ಟ್ ರೈಟ್ ಪುಷ್ ಮಾಡ್ತಿದ್ದಾರೆ. ಜಿಮ್ಗೆ ಹೋಗೋರು ಹೋಗ್ದಲೇ ಇರೋರು ತಗೊಳ್ಳಿ ನಿಮ್ ಎನರ್ಜಿ, ಮಸಲ್ ಗ್ರೋತ್, ಮಸಲ್ ರಿಕವರಿ, ಹೆಲ್ತ್ ಒಳ್ಳೇದು ಅನ್ಕೊಂಡು ಅದು ದಿನಕ್ಕೆ ಒಂದಲ್ಲ ಎರಡೆರಡು ತಗೊಳ್ಳಿ ಅಂತ. ಏಯ್, ಪೆಪರ್ಮೆಂಟ್ ಕೆಟ್ಟೋಯ್ತೇನ್ರೋ, ಹಾಸ್ಪಿಟಲ್ ಅಲ್ಲಿ ಎಂಡಪ್ ಆಗ್ತೀರಾ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ. ಇದೇ ತರ ಜೆನ್ಯೂನ್ ಹೆಲ್ತ್ ಇನ್ಫಾರ್ಮೇಶನ್ ಗೆ ಥಿನ್ ರೈಟ್ ನ ಫಾಲೋ ಮಾಡ್ಕೊಳ್ಳಿ. ಲಿಮ್ ಸಿ ಅಂದ್ರೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್. ಡೈಲಿ ರೆಕಮೆಂಡೇಶನ್ ಮೆನ್ ವಿಮೆನ್ ಇಬ್ರಿಗೂ ಸೇರಿ ಒಂದು ಅಪ್ರಾಕ್ಸ್ 80 mg ಅನ್ಕೊಳ್ಳಿ. ಇದ್ರ ಡೋಸೇಜು 500 mg ಅಂದ್ರೆ 5-6 ಪಟ್ಟು ಜಾಸ್ತಿ. ಇದರಿಂದ ಸುಮಾರು ಪ್ರಾಬ್ಲಮ್ಸ್ ಆಗ್ಬೋದು. ಫಸ್ಟ್ಲಿ ಡೈಜೆಸ್ಟಿವ್ ಇಶ್ಯೂಸ್ ಲೈಕ್ ಬ್ಲೋಟಿಂಗು, ಡಯರಿಯಾ, ನಾಜಿಯಾ, ಅಬ್ಡಾಮಿನಲ್ ಕ್ರಾಂಪ್ಸ್ ಆಗ್ಬೋದು. ಇಷ್ಟೊಂದು ಹೈ ಡೋಸಸ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಆಗ್ಬೋದು. ಐರನ್ ಓವರ್ಲೋಡ್, ಯೂರಿಕ್ ಆಸಿಡ್ ಪ್ರಾಬ್ಲಮ್ಸ್ ಆಗ್ಬೋದು. ನೋಡಿ, ವಿಟಮಿನ್ ಸಿ ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಲ್ಲಿ ಕರಗುತ್ತೆ. ಸೊ ಎಕ್ಸೆಸ್ ಅಮೌಂಟ್ಸ್ ಏನಿದೆ ಅದು ಬಾಡಿಯಿಂದ ಫ್ಲಶ್ ಔಟ್ ಆಗುತ್ತೆ ಅಂತಾರೆ, ಅದು ನಿಜ. ಬಟ್ ಇಷ್ಟೊಂದು ಹೈ ಡೋಸಸ್ ಎಲ್ಲ ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಿದ್ರೆ ನಾನು ಹೇಳಿರೋ ರಿಸ್ಕ್ಸ್ ಎಲ್ಲ ಅಸೋಸಿಯೇಟೆಡ್ ಇರುತ್ತೆ. ನಾನ್ ಹೇಳೋದು ವಿಟಮಿನ್ ಸಿ ಇಂಟೇಕ್ ಈಸಿಯೆಸ್ಟ್ ಕಂಪ್ಲೀಟ್ ಮಾಡಕ್ಕೆ. ನೆಲ್ಲಿಕಾಯಿ, ಚೇಪೆಕಾಯಿ, ನಿಂಬೆಹಣ್ಣು, ಸ್ಟ್ರಾಬೆರಿ, ಆರೆಂಜು, ಕಿವಿ ಫ್ರೂಟು, ಟೊಮ್ಯಾಟೊ ಇವೆಲ್ಲದರಲ್ಲೂ ವಿಟಮಿನ್ ಸಿ ಸಿಗುತ್ತೆ. ಇದ್ರ ಜೊತೆ ಎಕ್ಸ್ಟ್ರಾ ಸಪ್ಲಿಮೆಂಟ್, ಎಕ್ಸ್ಟ್ರಾ ರಿಸ್ಕ್ಸ್ ಯಾಕಪ್ಪ ಬೇಕು ಅಂತ ಕೋವಿಡ್ ಟೈಮ್ ಅಲ್ಲಿ ನಿಮಗೆ ನೆನಪಿದ್ರೆ ಆಲ್ಮೋಸ್ಟ್ ಎಲ್ಲರೂ 1 ತಿಂಗಳು ತಗೊಂಡಿದೀವಿ ಫಾರ್ ಇಮ್ಯುನಿಟಿ. ಅವಾಗ ಅಷ್ಟು ಕ್ರೂಷಿಯಲ್ ಇತ್ತು. ಇವಾಗ ಸಿಂಪಲ್ ಆಗಿ ಒಂದ್ ಚೇಪೆಕಾಯೋ ನೆಲ್ಲಿಕಾಯೋ ತಿಂದ್ರೆ ಆಗೋಯ್ತು. ಇಂಥ ಸ್ಕ್ಯಾಮ್ಗಳಿಗೆ ಬಕ್ರ ಆಗ್ಬೇಡ್ರು.